ಇದರ ಬೆನ್ನಲ್ಲೇ ನಿನ್ನೆ ಕುಮಾರಸ್ವಾಮಿ ಅವರಿಗೆ ಗಲಭೆಯ ಸುಳಿವು ಸಿಕ್ಕಿತ್ತಾ ಅನ್ನೋದು ಪ್ರಶ್ನೆ. ಮೈಸೂರಿನ ಐಜಿ, ಮಂಡ್ಯದ ಎಸ್ಪಿ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಮಾತನಾಡಿದ್ರಂತೆ. ಒಂದು ಸಮುದಾಯಕ್ಕೆ ಸೇರಿದ ಪ್ರಾರ್ಥನಾ ಮಂದಿರದ ಬಳಿ ಘಟನೆ ಆಗಿದೆ. ಚಪ್ಪಲಿ, ಪೆಟ್ರೋಲ್ ಬಾಂಬ್ ಅನ್ನು ಅವರು ಎಸೆದಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ಇದು. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯದ ಓಲೈಕೆಯನ್ನು ಮಾಡ್ತಾ ಇದೆ, ಹೀಗಾಗಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾನ್ ಸಿಎಂ ಆಗಿದ್ದಾಗ ಬೆಂಕಿ ಹಚ್ಚೋ ಕೆಲಸ ಮಾಡಲಿಲ್ಲ ಅಂತ ಟಾಂಗ್ ಕೊಡ್ತಾ ಇದ್ದಾರೆ. ಬೆಂಕಿ ಆರಿಸೋ ಕೆಲಸವನ್ನ ನಾವು ಮಾಡಿದ್ದೀವಿ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ಸೌಹಾರ್ದಯುತವಾಗಿ ಜೀವನ ಸಾಗ್ತಾ ಇರ್ತಕ್ಕಂಥ ಒಂದು ಜಿಲ್ಲೆ ಅದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ನಿನ್ನೆ ದಿನ ಏನು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕೇಂದ್ರದ ಸಚಿವ ಸಂಪುಟದ ಸಭೆ ಮುಗಿಸಿ ನಾನು 8 ಗಂಟೆಗೆ ಬಂದಾಗ ಈ ಮಾಹಿತಿಗಳು ದೊರಕ್ತವೆ ನನಗೆ. ತಕ್ಷಣ ಮೈಸೂರು ವಿಭಾಗದ ಐ.ಜಿ. ಅವರಿಗೆ ಮತ್ತು ಮಂಡ್ಯ ಜಿಲ್ಲೆಯ SP ಅವರಿಗೆ ನಾನೇ ದೂರವಾಣಿ ಕರೆ ಮಾಡಿ, SP ಅವರು ಸ್ವಲ್ಪ ಬ್ಯುಸಿ ಇದ್ದರು ಅಂತ ಕಾಣಿಸ್ತದೆ, ಅವ್ರ ನಂತರ ಅವರೇ ಫೋನ್ ಮಾಡಿದ್ರು. ನಾನು ಇಬ್ಬರು ಹಿರಿಯ ಅಧಿಕಾರಿಗಳಿಗೆ ಹೇಳಿದಂಥದ್ದು, ತಕ್ಷಣ ಒಂದು ಶಾಂತಿಯನ್ನು ನೆಲೆಸಲಿಕ್ಕೆ ಈ ಒಂದು ಸಂಘರ್ಷ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗಬಾರದು, ಕೆಲವು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಒಂದು ವರ್ಗವನ್ನು ಹೆಚ್ಚಿನ ರೀತಿಯಲ್ಲಿ ಓಲೈಸ್ಕೊಳ್ಳಿಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿರ್ತಕ್ಕಂಥ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡ್ತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಇಂಥ ಒಂದು ತೀವ್ರತರವಾದಂಥ ಒಂದು ಘಟನೆ, ಸುಮಾರು 30 ಅಂಗಡಿಗೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಇಟ್ಟು, 2 ವೀಲರ್ ಶೋರೂಮ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ದಿನಸಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರ ಬದುಕಿನ ಮೇಲೆ ಚೆಲ್ಲಾಟ ಆಡಿರ್ತಕ್ಕಂಥ ಒಂದು ಘಟನೆಯನ್ನು ರಾಜ್ಯದ ಗೃಹ ಸಚಿವ ಅದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ, ಒಂದು ಸಣ್ಣ ಘಟನೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಭಾಳ ದುರದೃಷ್ಟಕರ. ಒಬ್ಬ ಬಟ್ಟೆ ಅಂಗಡಿ ಮಾಲೀಕ ನಿಮ್ಮ ಚಾನಲ್ಗಳಲ್ಲಿ ಹೇಳ್ತಾರೆ, ಸುಮಾರು 1.5 ಕೋಟಿ 2 ಕೋಟಿ ಆ ಒಂದು ವಸ್ತುಗಳೇನಿತ್ತು ಅವನ ಶೋರೂಮ್ನಲ್ಲಿ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಅವನ ಬದುಕೇನಾಗಬೇಕು? ಇದು ಸಣ್ಣ ಘಟನೆನ? ಪೆಟ್ರೋಲ್ ಬಾಂಬನ್ನ ಎಸೆತಕ್ಕಂಥದ್ದು ಸಣ್ಣ ಘಟನೆನ? ತಲವಾರುಗಳನ್ನು ಬೀದಿಲಿ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆನ? ಇದು ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ಹಾಗೂ ನಾಳೆ ನಾಗಮಂಗಲಕ್ಕೆ ಭೇಟಿ ಕೊಡೋದ್ರ ಬಗ್ಗೆ ಕೂಡ ಹೇಳಿದರು. ಜೊತೆಗೆ ಒಂದಷ್ಟು ಇನ್ಸಿಡೆಂಟ್ಗಳು, ಸುಳಿವು, ಇಂಥದ್ದೊಂದು ಏನಾದರೂ ಒಂದು ಅಪಾಯಕಾರಿ ಘಟನೆಗಳು ಆಗಬಹುದು ಅನ್ನೋ ಸಣ್ಣ ಸುಳಿವು ಸಿಕ್ಕಿತ್ತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ಮೈಸೂರಿನ ಐಜಿ ಹಾಗೂ ಮಂಡ್ಯದ SP ಜೊತೆಗೂ ಕೂಡ ಘಟನೆ ಕುರಿತಂತೆ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ನಾಳೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇನ್ನೂ ಯಾವ್ಯಾವ ವಿಚಾರಗಳನ್ನು ಹಂಚಿಕೊಳ್ತಾರೆ ಅನ್ನೋದು ಕುತೂಹಲ.